ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದ್ದೀರಿ. ನಾನು ನಿಮಗೆ ಚೆನ್ನಾಗಿ ಕಂಡ್ರೆ ಸಾಕು, ಊರವ್ರಿಗೆಲ್ಲ ಚೆನ್ನಾಗಿ ಕಾಣಿಸೋದೇನು ಬೇಕಾಗಿಲ್ಲ. ಅದು ಸರಿನೇ, ಆದರೆ ನಾವು ಹೋಗ್ತಿರೋದು ರಿಜಿಸ್ಟ್ರೇಷನ್ಗೆ ಅಂತ 4-6 ಜನರ ಕಣ್ಣು ನಿಮ್ಮ ಮೇಲೆ ಇರುತ್ತೆ. ಅದಕ್ಕೆ ಈಗ ನೋಡಿ ಲಕ್ಷಣವಾಗಿ ಕಾಣ್ತಿದ್ದೀರಲ್ಲ ಸಾಕು. ಬಾಯಿದೆ, ನಿಮ್ಗಲ್ಲೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನ್ರಿ ಅದು? ಸರ್ಪ್ರೈಸ್ ಏನು ಅಂತ ನಾನು ಹೇಳ್ಬಿಟ್ರೆ ಸರ್ಪ್ರೈಸ್ ಹೇಗೆ ಉಳಿಯುತ್ತೆ? ಹೋಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಬಿಡಿ. ಅದೇನು ಅಂತ ಹೇಳಿ ಪ್ಲೀಸ್. ಅವತ್ತು ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ರು ತಾನೆ, ಅವ್ರು ಇವತ್ತು ನಿಮಗೆ ಅಲ್ಲಿ ಸಿಗ್ತಾರೆ. ಅವತ್ತಿಂದ ಅದ್ಯಾರು ಅಂತ ಹೇಳಿ ನನ್ಗೆ ಆಟ ಆಡಿಸ್ತಿದ್ದೀರಾ ಅಲ್ವಾ? ಅದ್ಯಾರು ಅಂತ ಹೇಳ್ಬಾರ್ದಾ? ಹೇಳ್ಬಿಟ್ರೆ ಥ್ರಿಲ್ಲಲ್ಲಿ ಉಳಿಯುತ್ತೆ. ಹೇಗೂ ಹೋಗಿ ಅವ್ರನ್ನ ನೋಡ್ತೀವಲ್ಲ ನಿಮಗೆ ಗೊತ್ತಾಗೋಗುತ್ತೆ. ಸರ್ಪ್ರೈಸ್ ಅಂತೂ ಹಾಗೆ ಆಗುತ್ತೆ. ಸರಿ ಹೊರಡೋಣವಾ? ರೀ ಮತ್ತೆ ಯಾಕ್ರಿ ಹೀಗೆ ನೋಡ್ತಿದ್ದೀರಾ? ಮತ್ತೆ ಸೀರೆ ಚೇಂಜ್ ಮಾಡ್ಕೊಂತ ಮಾತ್ರ ಹೇಳ್ಬೇಡಿ, ನಾನಂತೂ ಮಾಡಲ್ಲ. ಸೀರೆ ಅಲ್ಲ, ಒಂದು ನಿಮಿಷ ಬಂದೆ. ಈಗ ನೋಡಿ, ಎಲ್ಲಿ ಪರ್ಫೆಕ್ಟ್ ಆಗಿ ಕಾಣ್ತೀನಿ. ನೋಡೋಣವಾ? ಬನ್ನಿ ಬನ್ನಿ ಬನ್ನಿ. ಒಂದ್ ನಿಮಿಷ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದೀವಿ, ಹಾಗೆ ಸುಮ್ಮನೆ ಹೋಗ್ಬಿಟ್ರೆ ಆಗುತ್ತಾ? ದೇವ್ರ ಹತ್ರ ಆಶೀರ್ವಾದ ತಗೊಂಡು ಹೋಗೋಣ ಬನ್ನಿ. ಒಂದ್ಸತಿ ದೇವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡೋಣ. ಒಂದೇ ದೇವಸ್ಥಾನ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ, ನಮಸ್ಕಾರ ಮಾಡ್ಕೊಂಡೇ ಹೋಗೋಣ. ಗೌಡ್ರೆ, ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ? ನನ್ನ ಮಾತು ಕೇಳಿ. ನೋಡಿ ಮೇಡಮ್ರೆ, ಕೇಳೋಕ್ಕೂ ಹೇಳೋಕ್ಕೂ ಏನು ಉಳಿದಿಲ್ಲ. ಇವತ್ತೇ ಇದನ್ನೆಲ್ಲ ನಿಲ್ಸ್ಬಿಡುಮ್ಮ, ನಮ್ಮಿಬ್ರು ಮುಂಚಂಗೆ ಇರಮ್ಮ. ಅಲ್ಲ ಗೌಡ್ರೆ, ಒಂದು ನಿಮಿಷ ರೀ. ಹೇಳಿ ಅದಕ್ಕೆ. ಸಿದ್ದು, ಈಗ ನೀವು ಎಲ್ಲಿದ್ದೀರಾ? ಏನು ಮಾಡ್ತಿದ್ದೀರಾ? ನಿನ್ನೆನೇ ಹೇಳ್ದ್ನಲ್ಲ ಅದಕ್ಕೆ, ಅವ್ರ ತವ ಎಲ್ಲನೂ ಹೇಳ್ತೀನಿ ಅಂತ. ಅದೇ ಕೆಲಸದಲ್ಲ ಅವನೇ, ಅವ್ರ ಹತ್ರ ಹೇಳ್ತವನೆ. ನೋಡಿ, ನೀವು ಅಂದ್ಕೊಳ್ತಿರೋ ಥರ ಏನೂ ನಡೆಯೋಕ್ಕಿಲ್ಲ. ನನ್ನ ಇಷ್ಟದಲ್ಲಿ ಈ ಪ್ರೀತಿ ಪ್ರೇಮ ಎಲ್ಲ ಸರಿ ಬರೋಕ್ಕಿಲ್ಲ. ನಾನು ನಿಮ್ಗೆ ಸರಿಯಾಗಿ ಜೋಡಿನೂ ಅಲ್ಲ. ನಿಮ್ಮ ಪಡೆಗೆ ನೀಮಿರಿ, ನನ್ನ ಪಡೆಗೆ ನಾನು ಇರ್ತೀನಿ ಅಂತ ಹೇಳ್ತಿದ್ದೀನಿ ಅದಕ್ಕೆ. ಸಿದ್ದು, ಒಂದು ನಿಮಿಷ, ನಾನು ಹೇಳೋ ಮಾತು ಸ್ವಲ್ಪ ಕೇಳ್ತೀರಾ? ಹೇಳ್ತೀನಿ, ಹೇಳಿ ಅದಕ್ಕೆ. ನೋಡಿ ಸಿದ್ದು, ನೀವು ನಿಮ್ಗೆ ಅವಳನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬೋದು. ಅದೇ ಅವಳಿಗೆ ನಿಮ್ಮನ್ನ ಮದುವೆ ಆಗೋದಕ್ಕೆ ಇಷ್ಟ ಇದೆ. ನೀವು ಈ ಥರ ಅವಳ ಹತ್ರ ಹೇಳಿದ್ರೆ, ಅವಳು ಮನೆಯವ್ರ ಹತ್ರ ಬಂದು ಸಿದ್ದುಗೆ ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ವಂತೆ ಅಂತ ಹೇಳ್ಬಿಟ್ರೆ ಆಗ ಏನು ಮಾಡ್ತೀರಾ? ಆಗ ಮನೆಯವರು ಯಾಕೆ ಅವ್ನಿಗೆ ಇಷ್ಟ ಇಲ್ವಂತೆ ಅಂತ ಕೇಳಿದ್ರೆ, ಸಿದ್ದು ಬೇರೆ ಯಾವುದೋ ಹುಡುಗಿನ ಪ್ರೀತಿ ಮಾಡ್ತಿದಾರಂತೆ ಅಂತ ಹೇಳ್ಬಿಟ್ರೆ ಏನು ಮಾಡ್ತೀರಾ? ಅಂದರೆ ನೀವೀಗ ಏನು ಹೇಳಕೊಳ್ತಿದ್ದೀರತ್ಗೆ? ನೋಡಿ ಸಿದ್ದು, ಅವಳು ಮಾವನ ಹತ್ರ ಬಂದು ಈ ವಿಷಯ ಹೇಳಿದ್ಲು ಅಂತ ತಿಳ್ಕೊಳ್ಳಿ. ಆಗ ನಿಮ್ಮಪ್ಪ ಸುಮ್ಮನಿರ್ತಾರ? ನೀವು ಪ್ರೀತಿಸ್ತಾ ಇರೋ ಹುಡುಗಿ ಯಾರು ಅಂತ ಹುಡುಕಿಸ್ತಾರೆ. ಅವ್ರಿಗಿರೋ ಕಾಂಟ್ಯಾಕ್ಟ್ಸ್ ಇಂದ ಅದನ್ನ ಪತ್ತೆ ಹಚ್ಚೋದು ಕಷ್ಟ ಏನಲ್ಲ ಅಲ್ವಾ? ಸಿಂಪಲ್, ನಿಮ್ಮ ಫೋನ್ ನಂಬರ್ನ ಟ್ರೇಸ್ ಮಾಡಿದ್ರೆ ನೀವು ಯಾರ ಜೊತೆ ಜಾಸ್ತಿ ಮಾತಾಡ್ತಾ ಇದ್ದೀರಾ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಆಗ ನೀವು ಪ್ರೀತಿಸ್ತಾ ಇರೋ ಆ ಹುಡುಗಿ ಬೇರೆ ಯಾರು ಅಲ್ಲ, ಭಾವನಾನೇ ಅಂತ ಗೊತ್ತಾಗೋಗ್ಬಿಟ್ರೆ ಮುಗೀತು ಸಿದ್ದು ಕತೆ. ಅವ್ರ ಮನೆ ಹತ್ರ ಹೋಗಿ ದೊಡ್ಡ ರಂಪ ರಾಮಾಯಣ ಮಾಡಿಸ್ಬಿಡ್ತಾರೆ. ಈಗಾಗಲೇ ನಿಮ್ಮ ಅಕ್ಕನ ವಿಚಾರದಲ್ಲಿ ಎಂಥ ದ್ವೇಷ ಸಾಧಿಸ್ತಾ ಇದ್ದಾರೆ ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತು ತಾನೆ. ಅದಕ್ಕೆ ಬಿಡಿಸಿ ಹೇಳ್ತಾ ಇದ್ದೀನಿ ಸಿದ್ದು, ನೀವು ಆತರ ಪಡಬೇಡಿ, ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಯೋಚನೆ ಮಾಡಿ. ಅಯ್ಯೋ ಅದಕ್ಕೆ, ಈಗ ನಾನು ಏನು ಮಾಡಬೇಕು ಅಂತೀರಾ? ಅದನ್ನ ನೀವು ಯೋಚನೆ ಮಾಡಬೇಕು ಸಿದ್ದು, ಇದು ನಿಮ್ಮ ಜೀವನ. ಏನದ್ಗೆ ನೀವು ಹೇಳ್ತಿರೋದು ನೋಡಿದ್ರೆ ಆ ಪೂರ್ವವ್ರು ಹೇಳ್ದಾಗೆ ಅವ್ರ ಪ್ರೀತಿನ ಒಪ್ಕೊಂಡು ಅವ್ರನ್ನೇ ಮದುವೆ ಆಗೋ ಅನ್ನೋ ಹಂಗದೆ. ನಾನು ಹಾಗೆ ಹೇಳ್ತಾ ಇಲ್ಲ ಸಿದ್ದು, ನೀವು ಭಾವನಾನ ಎಷ್ಟು ಪ್ರೀತಿಸ್ತೀರಾ ಅಂತ ನನಗೆ ಗೊತ್ತಿಲ್ವಾ ಹೇಳಿ? ಯಾವತ್ತಿದ್ರೂ ನೀವಿಬ್ರು ಒಂದಾಗಲೇಬೇಕು ಅನ್ನೋದೇ ನನ್ನ ಆಸೆ. ಲಕ್ಷ್ಮಿ, ಹೇಳಿ ಲಕ್ಷ್ಮಿ. ನಾನು ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಇದ್ದೀನಿ, ನೀವೆಲ್ಲಿದ್ದೀರಾ? ಹೌದಾ? ಹಾಗಾದ್ರೆ ಅಲ್ಲೇ ಇರು, ನಾನು ಬಂದ್ಬಿಡ್ತೀನಿ. ಸರಿ ಅತ್ಗೆ, ನಾನು ಆಚೆನೇ ಇರ್ತೀನಿ, ನೀವು ಬಂದ್ಬಿಡಿ. ಲಕ್ಷ್ಮಿ
ನೋಡು, ಅವಳಿಗೆ ಹೇಳು ಬರಬೇಕು, ಸೈನ್ ಮಾಡಿ ಹೋಗ್ಬೇಕು. ಇನ್ನು ನೋಡೋದಾಗ್ಲಿ ಮಾತಾಡ್ಸೋದಾಗ್ಲಿ ವಿಶ್ವನಾಥನು ನಾವು ಯಾರನ್ನೂ ಮಾತಾಡಿಸ್ಬಾರ್ದು. ಆಯ್ತಾ? ಜಯಂತು ಫೋನ್ ಮಾಡ್ತಾ ಇದ್ದಾರೆ. ಹೇಳಿ ಜಯಂತ್ ಅವರೇ. ನಮಸ್ತೆ ಸರ್. ಸರ್ ನಾವು ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಇದ್ದೀವಿ. ಓ ಹೌದಾ? ಇನ್ನೇನೋ ನನ್ನ ತಂಗಿ ಬಂದ್ಬಿಡ್ತಾಳೆ. ಅವ್ಳು ಬಂದ ತಕ್ಷಣ ನಾನು ನಿಮಗೆ ಫೋನ್ ಮಾಡ್ತೀನಿ. ನೀವು ಆರಾಮಾಗಿ ಕಾರಲ್ಲೇ ಕೂತೀರಿ. ಆಗಲಿ ಸರ್, ಫೋನ್ ಮಾಡಿ ಕಾಯ್ತಿರ್ತೀವಿ. ಚಿನ್ನುಮರಿ ಅವರು ತಂಗಿ ಬರೋಕ್ಕೋಸ್ಕರ ಕಾಯ್ತೀಯಾರಂತೆ. ಒಂದು 5 ನಿಮಿಷ ಅಂತ ಹೇಳಿದ್ರು. ನಾನು ಹೇಳಿದ ನೆನಪಿದೆ ತಾನೆ, ಲಕ್ಷ್ಮಿ ಬರಬೇಕು, ಸೈನ್ ಮಾಡಿ ಹೋಗ್ತಾ ಇರಬೇಕು. ಒಡೆ ಎಲ್ಲ ಏರ್ಪಾಡು ಮಾಡಿದ್ದೀನಿ. ಬೇರೆ ಯಾವ ವ್ಯವಹಾರನೂ ಇಟ್ಕೊಳ್ತು. ನಾನು ವಿಷಯ ನೋಡ್ಕೊಂಡು ನಾವು ದೇವ್ರೆ, ನೀನೇ ಕಾಪಾಡ್ಬೇಕು. ಜಾನು ಕಣ್ಗೆ ಬೀಳ್ದೇ ಹಾಗೆ ಮಾಡಪ್ಪ. ಸದ್ಯ ನಾನು ಫ್ರೆಂಡ್ ಸಿಕ್ಕಿರ್ಲು ಅಂತ ಹೋಗ್ಬಿಟ್ಲು. ಅವಳು ಬಂದು ಇವಳೆ ಜಾನು ಅಂತ ಗೊತ್ತಾಗಿದ್ರೆ ದೊಡ್ಡ ರಾಮಾಯಣ ಮಾಡಿರೋಳು. ತನು, ನೀನು ಇಲ್ಲದೆ ಇರೋದೇ ಒಳ್ಳೇದಾಯ್ತಮ್ಮ. ಆದ್ರೆ ನಾನೀಗ ಏನ್ ಮಾಡ್ಲಿ? ಇಲ್ಲೇ ಇದ್ರೆ ಅಪ್ಪ ಬಾ ಅಂತ ಕರೀತಾರೆ, ಹೊರಗೋದ್ರೆ ಜಾನು ಕಂಡಿಡ್ದು ಬಿಡ್ತಾಳೆ. ದೇವ್ರೆ, ನೀನೇ ಕಾಪಾಡು.